ಆರ್ಸಿಬಿ ಎರಡನೇ ಬಾರಿ ಐಪಿಎಲ್ ಚಾಂಪಿಯನ್ ಆಗಿದ್ದು ಬೆಂಗಳೂರಿನ ಹೆಬ್ಬಾಳದಲ್ಲಿ ಪಟಾಕಿ ಹಚ್ಚಿ ಶಿಳ್ಳೆ ಹೊಡೆದು ಸಂಭ್ರಮಾಚರಣೆ ಮಾಡಲಾಯಿತು. ಆರ್ಸಿಬಿ ಗೆದ್ದ ಗೆಲುವಿನಲ್ಲಿ ಎಲ್ಲೆಡೆ ಸಂಭ್ರಮಾಚರಣೆ ಜೋರಾಗಿತ್ತು. ಬೆಂಗಳೂರಿನ ಯಲಹಂಕದಲ್ಲಿ ನಿನ್ನೆ ರಾತ್ರಿ ಆರ್ಸಿಬಿ ಅಭಿಮಾನಿಯೊಬ್ಬ ರೋಡ್ನಲ್ಲೇ ಶರ್ಟ್ ಬಿಚ್ಚಿ ಸ್ಟಂಟ್ ಮಾಡಿದ್ದಾನೆ. ಆರ್ಸಿಬಿ ಗೆಲುವನ್ನ ಪುಟಾಣಿಗಳು ಕೂಡ ಸಂಭ್ರಮಿಸಿದ್ದು ದೇವರಿಗೆ ಥ್ಯಾಂಕ್ಸ್ ಹೇಳಿದ್ದಾರೆ. ಬೆಂಗಳೂರಿನ ಹೆಬ್ಬಾಳ ಮೂಲದ ಪುಟ್ಟ ಫ್ಯಾನ್ ಅಂಜು ಆರ್ಸಿಬಿ ಗೆದ್ದಿದ್ದಕ್ಕೆ ಮನೆಯಲ್ಲೇ ಪೂಜೆ ಮಾಡಿದ್ದಾರೆ. ಆರ್ಸಿಬಿ ಕಪ್ ಗೆದ್ದ ಖುಷಿಗೆ ಪೂಜೆ ಮಾಡಿ ದೇವರಿಗೆ ಥ್ಯಾಂಕ್ಸ್ ಹೇಳಿದ್ದಾರೆ. ಬಳ್ಳಾರಿ ರಾಯಲ್ ಸರ್ಕಲ್ ಬಳಿ ಅಭಿಮಾನಿಗಳು ಭರ್ಜರಿ ಸಂಭ್ರಮಾಚರಣೆ ನಡೆಸಿದ್ದಾರೆ. ನೂರಾರು ಅಭಿಮಾನಿಗಳು ರಾಯಲ್ ಸರ್ಕಲ್ನಲ್ಲಿ ಜಮಾಯಿಸಿ ಪಟಾಕಿ ಸಿಡಿಸಿ ವಿಜಯೋತ್ಸವ ಆಚರಿಸಿದ್ದಾರೆ. ಬೈಕ್ಗಳಲ್ಲಿ ಆಗಮಿಸಿದ ಅಭಿಮಾನಿಗಳು ಆರ್ಸಿಬಿ ಪರ ಘೋಷಣೆಗಳನ್ನು ಕೂಗುತ್ತಾ ಸಂಭ್ರಮದಲ್ಲಿ ತೊಡಗಿದ್ದರು. ವಿಜಯನಗರ ಜಿಲ್ಲೆಯ ಹೊಸಪೇಟೆ ನಗರದ ಡಾಕ್ಟರ್ ಪುನೀತ್ ಸರ್ಕಲ್ ಬಳಿ ನೂರಾರು ಅಭಿಮಾನಿಗಳು ಜಮಾಯಿಸಿ ವಿಜಯೋತ್ಸವ ಆಚರಿಸಿದ್ದಾರೆ. ಪಟಾಕಿ ಸಿಡಿಸಿ ಕೇಕೆ ಹಾಕುತ್ತಾ ಆರ್ಸಿಬಿ ಅಭಿಮಾನಿಗಳು ತಮ್ಮ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಜೈ ಆರ್ಸಿಬಿ ಎಂದು ಘೋಷಣೆ ಕೂಗುತ್ತಾ ಅಭಿಮಾನಿಗಳು ಸಂಭ್ರಮದಲ್ಲಿ ತೊಡಗಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕಿನ ದಿಬ್ಬೂರು ಸೇರಿದಂತೆ ಜಿಲ್ಲೆಯ ಹಲವು ಭಾಗಗಳಲ್ಲಿ ಅಭಿಮಾನಿಗಳು ರಸ್ತೆಗಿಳಿದು ಸಂಭ್ರಮಿಸಿದ್ದಾರೆ. ಗುಡಿಬಂಡೆ, ಬಾಗೇಪಲ್ಲಿ, ಚಿಂತಾಮಣಿ ಸೇರಿದಂತೆ ವಿವಿಧ ತಾಲೂಕುಗಳಲ್ಲೂ ಆರ್ಸಿಬಿ ಅಭಿಮಾನಿಗಳು ಉತ್ಸಾಹ ಮುಗಿಲು ಮುಟ್ಟಿದೆ. ತಂಡದ ಧ್ವಜಗಳನ್ನು ಹಿಡಿದು ಕುಣಿದು ಕುಪ್ಪಳಿಸಿದ ಅಭಿಮಾನಿಗಳು ಆಟಗಾರರ ಪರ ಜಯಘೋಷಣೆ ಮೊಳಗಿಸಿದ್ದಾರೆ. ಮೈಲಾರಿ ಕಬ್ಜಾ ಸಿನಿಮಾಗಳ ಬಳಿಕ ನಿರ್ದೇಶಕ ಆರ್ ಚಂದ್ರು ಮತ್ತೊಮ್ಮೆ ಶಿವಣ್ಣಗೆ ಸಿನಿಮಾ ನಿರ್ದೇಶಿಸಲು ಸಿದ್ಧತೆ ನಡೆಸುತ್ತಿದ್ದಾರೆ. ಮೂಲಗಳ ಪ್ರಕಾರ ಈಗಾಗಲೇ ಸಿನಿಮಾ ಕತೆ ತಯಾರಿ ಜೋರಾಗಿ ನಡೀತಿದ್ದು ಇಷ್ಟರಲ್ಲೇ ಅಧಿಕೃತವಾಗಿ ಸಿನಿಮಾ ಅನೌನ್ಸ್ ಆಗಲಿದೆ. ಈ ಸಿನಿಮಾವನ್ನು ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ನಿರ್ಮಾಣ ಮಾಡುತ್ತಿದ್ದು ಈ ಬಾರಿ ಯೂನಿವರ್ಸಲ್ ಕತೆ ಕಡೆಗೆ ಆರ್ ಚಂದ್ರು ಗಮನ ಹರಿಸಿದ್ದಾರೆ. ತಮಿಳು ನಟ ಸೂರ್ಯ ನಟನೆಯ ಕರುಪ್ಪು ಸಿನಿಮಾ ಭರ್ಜರಿ ಯಶಸ್ಸು ಗಳಿಸಿದ್ದು ಗಲ್ಲಪೆಟ್ಟಿಗೆಯಲ್ಲೂ ದಾಖಲೆಯ ಕಲೆಕ್ಷನ್ ಗಳಿಸಿದೆ. ಈ ಹಿನ್ನೆಲೆ ನಟ ಸೂರ್ಯ ಕರುಪ್ಪು ಟೀಮ್ಗೆ BE6 ಬ್ಯಾಟ್ಮನ್ ಎಡಿಷನ್ ಕಾರುಗಳನ್ನು ಕೊಡುಗೆಯಾಗಿ ನೀಡಿದೆ. ಸಂಗೀತ ನಿರ್ದೇಶಕ ಸಾಯಿ ಅಭ್ಯಾಂಕರ್, ಸಿನಿಮಾದ ಸಿನಿಮಾಟೋಗ್ರಫಿ GK ವಿಷ್ಣು ಸೇರಿದಂತೆ ಹಲವರಿಗೆ ಸೂರ್ಯ ಈ ಬಾರಿ ಕಾರುಗಳನ್ನು ಕೊಡುಗೆಯಾಗಿ ನೀಡಿದ್ದಾರೆ. ಕಿಚ್ಚ ಸುದೀಪ್ ಅಳಿಯ ಸಂಚಿತ್ ನಟನೆಯ ಮ್ಯಾಂಗೋ ಪಚ್ಚ ಸಿನಿಮಾ ಇದೇ ವಾರ ರಾಜ್ಯಾದ್ಯಂತ ಬಿಡುಗಡೆ ಆಗುತ್ತಿದೆ. ಸಿನಿಮಾ ಮೇಲೆ ದೊಡ್ಡ ನಿರೀಕ್ಷೆ ಶುರುವಾಗಿದ್ದು ಸಂಚಿ ಮೊದಲ ಸಿನಿಮಾದಲ್ಲೇ ದೊಡ್ಡ ಗೆಲುವಿನ ಸೂಚನೆ ಕೊಟ್ಟಿದ್ದಾರೆ. ಅಂದ ಹಾಗೆ ಮ್ಯಾಂಗೋ ಪಚ್ಚ ಸಿನಿಮಾದ ರನ್ ಟೈಮ್ ಎಲ್ಲರ ಗಮನ ಸೆಳೆಯುತ್ತಿದೆ. ಕೇವಲ 1 ಗಂಟೆ 35 ನಿಮಿಷಗಳ ಸಿನಿಮಾ ಇದಾಗಿದ್ದು ಕಮ್ಮಿ ಅವಧಿಯಲ್ಲೇ ಕಂಪ್ಲೀಟ್ ಮನರಂಜನೆ ಕಟ್ಟಿಕೊಡಲಾಗಿದೆಯಂತೆ. ಈ ಹಿಂದೆ ಸೂರಿ ನಿರ್ದೇಶನದ ಕೆಂಡಸಂಪಿಗೆ ಸಿನಿಮಾಗೂ ಕೇವಲ 2 ಗಂಟೆ ಡ್ಯೂರಿಯೇಷನ್ ಇರಿಸಲಾಗಿತ್ತು. ಮಳೆಗಾಲ ಹತ್ತಿರ ಬರ್ತಿದ್ದಂತೆ ಸಿಲಿಕಾನ್ ಸಿಟಿ ಜನರಂತೂ ಹೈರಾಣಾಗಿ ಹೋಗಿದ್ದಾರೆ. ಒಂದು ಕಡೆ ಮಳೆಗೆ ರಸ್ತೆಗಳು ಜಲಾವೃತವಾದ್ರೆ ಮತ್ತೊಂದು ಕಡೆ ಅಂಡರ್ ಪಾಸ್ನ ಸ್ಥಿತಿ ಕಂಡು ಸಾರ್ವಜನಿಕರು ಅಧಿಕಾರಿಗಳಿಗೆ ಹಿಡಿಶಾಪ ಆಗ್ತಿದ್ದಾರೆ. ಬೆಂಗಳೂರಿನ ಓಕುಳಿಪುರಂನಿಂದ ಮಂತ್ರಿಸ್ವರ್ಗೆ ಕನೆಕ್ಟ್ ಮಾಡೋ ಶ್ರೀರಾಮಪುರ ಅಂಡರ್ ಪಾಸ್ನಲ್ಲಿ ಕಬ್ಬಿಣದ ರಾಡ್ಗಳು ಕಿತ್ತು ಹೋಗಿವೆ. ಅಲ್ಲದೆ ಅಂಡರ್ ಪಾಸ್ನಲ್ಲಿ ನೀರು ಸೋರ್ತಿದ್ದು GBA ಅಧಿಕಾರಿಗಳು ಮಾತ್ರ ತಲೆನೇ ಕೆಡಿಸಿಕೊಳ್ತಿಲ್ಲ ಅಂತ ವಾಹನ ಸವಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ.